ಇವತ್ತಿನ ದಿವಸ ಕರ್ನಾಟಕ ರಾಜ್ಯದ ವಿವಿಧ ಭಾಗಗಳಿಂದ ರೈತ ಮುಖಂಡರಿಂದ ಒಂದು ಒಟ್ಟಿಗೆ ಸೇರಿ ಹಸಿರು ಸೇನೆಯ ಏನು ಇದು ಇದೆ ಸಂಘಟನೆ, ಅದರ ಅಂಗಡಿ ಅದರ ಅಡಿಯಲ್ಲಿ ಒಂದು ರೈತರ ಒಂದು ಪ್ರತಿಭಟನೆ ಮಾಡಲಾಗಿತ್ತು. ಅಥವಾ ಏನೋ ಒಂದು ಪ್ರತಿಭಟನೆ ಅಂತಂದ್ರೆ ಅದನ್ನು ಗಮನ ಸೆಳೆಯಬೇಕು, ಸರ್ಕಾರದ ಗಮನ ಸೆಳೆಯಬೇಕು, ಸರ್ಕಾರದ ಆಸ್ತಿ ಸರ್ಕಾರ ಉಳಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಇದೊಂದು ಪ್ರತಿಭಟನೆ ಮಾಡಲಾಗಿತ್ತು. ನಮ್ದು ಅದು ಮಂತೇಶ್ವರ ಏನು ಓವರ್ ಬ್ರಿಡ್ಜ್ ಇದೆ, ಅಲ್ಲಿಂದ ಹಿಡ್ಕೊಂಡು ಅಶೋಕ ಪಿಲ್ಲರ್ RTO ಸರ್ಕಾರ ಬಂದು ಚೆನ್ನಮ್ಮಗೆ ಬಂದು ಒಂದು ಮುತ್ತಿಗೆ ಹಾಕಿ ಅಲ್ಲಿ ಮಾನ್ಯ DC ಸಾಹೇಬ್ರ ಜೊತೆಗೆ ಚರ್ಚೆ ಎಲ್ಲ ಮಾಡಿ ಒಂದು 15 ನಿಮಿಷ ರಸ್ತೆ ಕೂಡ ಮಾಡಿ ಅದನ್ನ ಗಮನ ಸೆಳೆಯುವಂತ ಕಾರ್ಯನ ಇವತ್ತಿನ ದಿವಸ ಎಲ್ಲ ರೈತರು ಮಾಡಿದ್ದಾರೆ ಅಂತ ಹೇಳಿ ತಮ್ಮೆಲ್ಲ ಬೆಳಗಾವಿ ಜನರಿಗೆ ಹೇಳೋಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತಿನ ದಿವಸ ಏನು ಒಂದು APMC ಏನೊಂದು ಇದು ಲೈಸೆನ್ಸ್ ರದ್ದಾಗಿದೆ. ಆಮೇಲೆ ಈಗಾಗಲೇ ಬುಡಾದಿಂದ ಲ್ಯಾಂಡ್ ಯೂಸ್ ಬಗ್ಗೆ ರದ್ದಾಗಿದೆ. ಹಾಗಾಗಿ ಆದ್ರೂ ಕೂಡ ಇವತ್ತಿನ ದಿವಸ ಒಂದು ವಿರೋಧ ಪಕ್ಷದ ಜೆ ಕಿಸಾನ್ ಮಾರ್ಕೆಟ್ನವರು ಇದರಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಅದೊಂದು ದಾವೆ ಹಾಕಿದ್ರು. ಅದ್ರ ಬಗ್ಗೆ ಇವತ್ತು ವಾದ ಪ್ರತಿವಾದಗಳು ನಡೆದಿದ್ದಾವೆ. ಅದರಲ್ಲಿ ಕೂಡ ಇವತ್ತು ಅವರು ಸ್ಟೇಜ್ ಅವ್ರಿಗೆ ಜೆ ಕಿಸಾನ್ ಪ್ರಯತ್ನ ಮಾಡಿದ್ರು. ಆದ್ರೆ ಅದು ಇವತ್ತಿನ ಅವ್ರಿಗೇನು ಸ್ಟೇಜ್ ಸಿಕ್ಕಿಲ್ಲ. ಬಟ್ ಅದನ್ನೆಲ್ಲ ಎರಡು ಕಡೆಯಿಂದ ಒಂದು ವಾದಗಳು ಪ್ರತಿವಾದಗಳು ಮುಗಿದ ನಂತರ ಅಲ್ಲಿ ಇವತ್ತಿನ ದಿವಸ ಪ್ರೊಸೆಸ್ ಫಾರ್ ಆರ್ಡರ್ಸ್ ಅಂತ ತಿಳ್ಕೊಂಡು ಮಾನ್ಯ ನ್ಯಾಯಾಧೀಶರು ಇಟ್ಟಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇವತ್ತಿನ ದಿವಸ ಏನು ಅದೊಂದು APMC ಮಾರ್ಕೆಟ್ ಆಗಿದೆ. ಅದರಲ್ಲಿ 4 ದಿವಸದಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಏನಾಗಿದೆ ಅಂದ್ರೆ 1,62,000 ರೂಪಾಯಿ ಟ್ಯಾಕ್ಸ್ ಕಲೆಕ್ಷನ್ ಆಗಿದೆ. ಅದರಲ್ಲಿ ಅದನ್ನ 4 ದಿವಸದಲ್ಲಿ ಇಷ್ಟ ಆದ್ರೆ ಈಗ 3 ವರ್ಷ 8 ತಿಂಗಳಾಗಿದೆ. ಅದರಿಂದ ಅಂದ್ರೆ ಸುಮಾರು 4 ವರ್ಷ ಅದರಲ್ಲಿ 60 ಕೋಟಿ ರೂಪಾಯಿ ಬರೀ ಟ್ಯಾಕ್ಸ್ ಲಾಸ್ ಗೌರ್ಮೆಂಟ್ ಆಗಿದೆ. ಅದ್ರ ಜೊತೆಗೆ ಯಾರ್ದೆಲ್ಲ ಅಲ್ಲಿ ಬಾಡಿಗೆಗಳಿಗೆಲ್ಲ ಏನು ಅಂಗಡಿಗಳೆಲ್ಲ ಮಳಿಗೆಲ್ಲ 130 ಕೋಟಿಯಲ್ಲಿ ಕಟ್ಟಿ ಅದನ್ನ ಬಾಡಿಗೆ ಕೊಡುವಂತ ವ್ಯವಸ್ಥೆ ಆಗಿತ್ತು. ಆ ಏನು ಮಳಿಗಳು ಇದಾವ ಅವೆಲ್ಲ ಖಾಲಿ ಬಿದ್ದಿದ್ದು. ಅದರಿಂದ ಎಷ್ಟೊಂದು ಇವಾಗಲೇ ನಮ್ಗೆ ಏನಿಲ್ಲ ಅದರಲ್ಲಿ ಒಂದು 100 ಕೋಟಿ ರೂಪಾಯಿ ಆದ್ರೆ ಇವತ್ತಿನ ದಿವಸ ಬಾಡಿಗೆಯಿಂದ ನಷ್ಟ ಆಗಿದೆ. ಆಮೇಲೆ ಏನು ಲೀಸ್ ಎಲ್ಲ ಕೊಡ್ತಾರೆ ಅದರಲ್ಲೇನು ಒಂದು 100 ಕೋಟಿ ನಷ್ಟ ಆಗಿದೆ. ಸರ್ಕಾರಕ್ಕೆ ಈ ಒಂದು 3-4 ವರ್ಷದಲ್ಲಿ 100 ಕೋಟಿಗಿಂತ ಹೆಚ್ಚಿಗೆ ಲಾಸ್ ಮಾಡೋದಲ್ಲದೆ ಇಲ್ಲೇನ APMC ಅಲ್ಲಿ ಏನೊಂದು ಸ್ಥಳಾಂತರ ಆಗಿತ್ತು ಅದನ್ನ ಆ ಕಡೆ ಒಯ್ದಿದ್ದು ಜೈ ಕಿಸಾನ್ ಕಡೆ ಎಲ್ಲ ಕಾನೂನು ಬಾಹಿರವಾಗಿ ಒಯ್ದಿದ್ದಾರೆ. ಯಾಕಂದ್ರೆ 2019ರಲ್ಲಿ ಇದು ಒಂದು ನಾನು ಇವತ್ತಿನ ದಿವಸ ರೈತರಿದ್ದೇನೆ. ಇವತ್ತಿನ ದಿವಸ ಸರ್ಕಾರ ನಿಮ್ಮ ಪರವಾಗಿ ಇವತ್ತಿನ ದಿವಸ ಒಂದು ನ್ಯಾಯ ಕೊಟ್ಟಿದೆ. ಅದಕ್ಕಾಗಿ ಇವತ್ತಿನ ದಿವಸ ಸರ್ಕಾರದ ಆಸ್ತಿಯನ್ನು ಉಳಿಸ್ಕೊಂಡು ನೀವೆಲ್ಲ ಬಂದಿದ್ದೀರಾ. ಅದಕ್ಕಾಗಿ ಅದರ ಫಲ ಇವತ್ತಿನ ದಿವಸ ನಿಮಗೆ, ನಿಮ್ಮ ಮಕ್ಕಳಿಗೆ, ನಾಳೆ ಬರುವಂತ ನಿಮ್ಮೆಲ್ಲ ಮೊಮ್ಮಕ್ಕಳಿಗೆ ಕೂಡ ನಿಮ್ಮ ಮುಂದಿನ ಪೀಳಿಗೆಲ್ಲ ಸಿಗುತ್ತೆ ಅಂತ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಯಾಕಂತಂದ್ರೆ ಇವತ್ತಿನ ದಿವಸ ಸರ್ಕಾರ ಈ ಒಂದು ತೀರ್ಮಾನ ತಗೊಳ್ಳದೆ ಹೋಗುತ್ತೆ. ಇವತ್ತಿನ ದಿವಸ ಬಹಳ ಅನ್ಯಾಯ ಆಗ್ತಾ ಇತ್ತು. ಜೆ ಕಿಸಾನ್ ಮಾರ್ಕೆಟ್ ನಲ್ಲಿ ಹಿಟ್ಲರ್ ಶೇ ಆಗ್ತಾ ಇತ್ತು. ಯಾಕಂತಂದ್ರೆ ಅಲ್ಲಿ ಬಂದಂತ ರೈತರಿಗೆ ಯಾರಿಗೂ ಕೂಡ ಯಾರು ರೈತರು ಬರೋದಲ್ಲಿ ಆಕ್ಷನ್ ಮಾಡೋಕೆ ಅವಕಾಶ ಇರಲಿಲ್ಲ. ಆ ಟ್ರಕ್ ಡ್ರೈವರ್ 500 ರೂಪಾಯಿ ಕೊಡ್ತಾ ಇತ್ತು. ಆ ರೈತ ಅದೆಲ್ಲ ಹಾಕಿ ಕಳ್ಸೋದು, ನೀನ್ ಬರೋಂಗಿಲ್ಲ ಅಂತ ಈ ರೀತಿ ಒಂದು ಅವ್ರಿಗೆ ಜೋರಾಗಿ ಮಾಡೋದು. ಅಲ್ಲಿ ಬೌನ್ಸರ್ಗಳು ನಿಂತವ್ರು ಯಾರು ರೈತ ಬಂದ್ರೆ ಅವ್ರಿಗೆ ಧಮಕಿ ಕೊಟ್ಟು ದಾದಾಗಿರಿ ಮಾಡಿ ಈ ರೀತಿ ಎಲ್ಲ ನಡೆದಿದೆ. ಎಲ್ಲಿ ರೈತರಿದ್ದಾರೆ ದಾದಾಗಿರಿ ಮಾಡಕ್ ಬೌನ್ಸರ್ ಅವಶ್ಯಕತೆ ಇದೆ, ಗುಂಡಾಗಳ ಅವಶ್ಯಕತೆ ಇದೆ. ಅಲ್ಲಿ ಇದೆಲ್ಲ ತಪ್ಪಾಗಿದೆ. ಅದಕ್ಕಾಗಿ ಇವತ್ತಿನ ಅವ್ರು ಮಾಡಿದ ತಪ್ಪಿಗೆ ಅವರು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಅಂತ ತಿಳ್ಕೊಂಡು ನಾನು ಇವತ್ತು ಬೆಳಗಾವಿ ಜನತೆ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ರೈತ ಎಲ್ಲರೂ ಇವತ್ತಿನ ದಿವಸ ವ್ಯಾಪಾರ APMC ಅಲ್ಲಿ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಒಳ್ಳೆಯ ರಿಟರ್ನ್ಸ್, ಒಳ್ಳೆಯ ಲಾಭ ಕೂಡ ಅವ್ರು ಮಾಡ್ತಾ ಇದ್ದಾರೆ. ತುಂಬಾ ರೈತರು ಖುಷಿಯಾಗಿದ್ದಾರೆ ಅಂತ ಹೇಳಿ ಇಚ್ಛೆ ಪಡ್ತಾ ಇದ್ದೀನಿ. ನಮಸ್ಕಾರ.